ಕೊರಿಯರ್ ಸೈನ್ ಕವರ್ ಸೈಡಲ್ಲಿತ್ತು. ಹೋ ಸಾರಿ, ಅಲ್ಲಿರೋದು ನೋಡ್ಲಿಲ್ಲ. ಒಳಗೆ ಇದ್ರಿ ಅನ್ಸುತ್ತೆ, ಆಚೆ ಬಂದ್ರೆ ತಾನೇ ಗೊತ್ತಾಗೋದು. ನಿಮ್ಗೆ ಮೇಲೆ ರೂಮ್ ಖಾಲಿ ಇದೆ ಅಂತ OLX ಅಲ್ಲಿ ನೋಡಿದೆ. ಓ, ಇವಾಗ ಮನೇಲಿ ಯಾರೂ ಇಲ್ಲ. ಇದಿರಲ್ಲ ಅಂದ್ರೆ ನೀವು ಓನರ್ ಅಲ್ವಾ? ಅವರು ಈವ್ನಿಂಗೇ ಬರೋದು. ತುಂಬಾ ಡಿಪೆಂಡೆಂಟ್ ಅನ್ಸುತ್ತೆ. ಮನೆ ಬೇಕು ಅಂದ್ರೆ ನಂಬರ್ ಕೊಟ್ಬಿಟ್ಟು ಹೋಗಿ, ಬಂದ್ಮೇಲೆ ಫೋನ್ ಮಾಡಕ್ ಹೇಳ್ತೀನಿ. ನಾನು ಮೊಬೈಲ್ ಯೂಸ್ ಮಾಡಲ್ಲ, ಹೇಳಿದ್ರೆ ಯಾರು ನಂಬೋದು ಇಲ್ಲ. ಪರವಾಗಿಲ್ಲ ಅಂದ್ರೆ ನಿಮ್ ನಂಬರೇ ಕೊಡಿ, ಕಾಲ್ ಮಾಡ್ಕೊಂಡು ಬರ್ತೀನಿ. ಗೊತ್ತಿಲ್ದಲೆ ಇರೋರ್ಗೆಲ್ಲ ನಂಬರ್ ಕೊಡೋದಕ್ ಆಗೋದಿಲ್ಲ. ಆಧಾರ್ ಕಾರ್ಡ್ ಆದ್ರೂ ಕೊಡ್ತೀರಾ? ಈವ್ನಿಂಗ್ ಮೇಲೆ ಬನ್ನಿ. ಸಾರಿ, ಅದು ಮ್ಯೂಸಿಕ್ ಸಿಸ್ಟಮ್ ಅಲ್ಲಿ ಬಾಸ್ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ಸುತ್ತೆ. ಅದನ್ನ ಸ್ವಲ್ಪ ಕಮ್ಮಿ ಮಾಡಿದ್ರೆ ಆಡಿಯೋ ಕ್ವಾಲಿಟಿ ಸೂಪರ್ ಆಗಿರುತ್ತೆ. ನಿನ್ನೆ ಕೂಡ ಇದೇ ತರ ಇತ್ತಲ್ವಾ? ಸರಿ, ಯಾವಾಗ ಕ್ಲಿಯರ್ ಮಾಡ್ತೀರಾ? ಬರ್ತಾ ಇದೆ ಸರ್. ಇವ್ರ್ಯಾರು? ಇವರೇ ಸರ್, ಈ ಹುಡುಗಿಯವ್ರ ಗಂಡ. ಸರ್, ನಿನ್ನೆ ಫೋನ್ನೇ ನೋಡ್ತಿದ್ಲಲ್ಲ ಆ ಹುಡುಗಿ ಸರ್. ಅದೇ ತರ ಮೇಲಿಂದ ಕೆಳಗೆ ಬಿದ್ದಿದ್ದಳು ಸರ್. ಅಪಾರ್ಟ್ಮೆಂಟಲ್ಲಿ ಬೇರೆ CCTV ಆಫ್ ಸರ್. ಈ ಹುಡುಗಿ ಫೋನ್ ಏನಾಯ್ತು? ಫೋನ್ ಇದೆ ಸರ್, ಆದ್ರೆ ಪ್ಯಾಟರ್ನ್ ಲಾಕ್ ಸರ್. ಬೇಗ ಲಾಕ್ ಓಪನ್ ಮಾಡಕ್ ಹೇಳಿ, ಎಲ್ಲ ಡೀಟೇಲ್ಸ್ ನನಗೆ ಬೇಗ ಕಳ್ಸಕ್ ಹೇಳಿ. ಸರಿ ಸರ್. ಸರ್, ಆ ಹುಡುಗಿಯವ್ರ ಹಸ್ಬೆಂಡು ಘಟನೆ ಆದಾಗ ಇವ್ರು ಇರ್ಲಿಲ್ವಂತೆ. ಇಲ್ಲಿ ಬನ್ನಿ. ಹೆಸರೇನು? ಆರ್ಯನ್ ಸರ್. ಮ್ಯಾರೇಜ್ ಆಗಿ ಎಷ್ಟು ವರ್ಷ ಆಯ್ತು? 6 years. ಅವ್ರನ್ನ ಮೊದಲು ಯಾರು ನೋಡಿದ್ದು? ಐರನ್ ಅವರು ಸರ್. ಕರ್ಕೊಂಬರಲ್ಲ ಸರ್? ಹೋಗಿ ಕರ್ಕೊಂಡು ಬನ್ನಿ. ಹಾಗೆ ಇರ್ತಿದ್ರು ಸರ್. ನಿನ್ನೆ ನೀವೇ ನೋಡಿದ್ರಲ್ಲ, ಯಾವಾಗ್ಲೂ ಫೋನ್ ಯೂಸ್ ಮಾಡ್ತಾನೆ ಇರ್ತಿದ್ರು ಸರ್. ನೋಡಿದ್ದು ಅಂದ್ರೆ ಜಿಮ್ಮಲ್ಲಿ ಮಾತ್ರ ನೋಡಿದ್ ಸರ್. ಧೈರ್ಯವಾದ ಹುಡುಗಿ ಸರ್. ಆದ್ರೆ ಯಾವಾಗ ಯಾರು ಏನ್ ಡಿಸೈಡ್ ಮಾಡ್ತಾರೆ ಅಂತ ಯಾರಿಗೆ ಗೊತ್ತಿರುತ್ತೆ ಸರ್. ತೊಂದರೆ ಏನೂ ಇರಲಿಲ್ಲ ಸರ್. ಅವರಿಬ್ರು ರಿಲೇಶನ್ಶಿಪ್ಪು ಹೇಳ್ಕೊಳ್ಳೋ ಥರನೂ ಇರಲಿಲ್ಲ ಸರ್. ಇಲ್ಲಿ ನೋಡಿ ಸರ್. ಇದು ಯಾರು ಡೈರಿ? ಸರ್, ಇದು ಅವಳದೇ ಸರ್. ಇದು 174 ಸರ್. ಆದ್ರೆ ಚಿಕ್ಕ ಡೌಟ್ ಇದೆ. ಏನ್ ಡೌಟ್ ರೀ? ಇಲ್ಲ ಸರ್, ನಿನ್ನೆ ಸತ್ತು ಹುಡುಗಿ ಕೈಯಲ್ಲಿ ಒಂದು ಚಿಕ್ಕ ಮಾರ್ಕ್ ಇತ್ತು. ಮತ್ತೆ ಇವತ್ತು ಸತ್ತು ಹುಡುಗಿನೂ ಅದೇ ರೀತಿನೇ ಏನೋ ಆಗಿರುತ್ತೆ ಅನ್ಸುತ್ತೆ ಸರ್. ಆ ಹುಡುಗಿ ಡೈರಿ ನೋಡಿದಾಗ ನನಗೆ ಅಲ್ಲಿ ಬ್ಲೂ ವೇಲ್ ಚಿತ್ರ ಇತ್ತು ಸರ್. ಪ್ಲಸ್ ಲ್ಯಾಪ್ಟಾಪ್ ಅಲ್ಲಿ ಹಾರರ್ ಮೂವಿ ಕಲೆಕ್ಷನ್. ಇದೆಲ್ಲ ಗೇಮ್ನ ಒಂದೊಂದು ಟಾಸ್ಕ್ ಸರ್. ಈ ಗೇಮ್ನ ಕಡೆ ಟಾಸ್ಕ್ ಅಂದ್ರೆ ಮಾಡಿ ಮೇಲಿಂದ ಬಿದ್ದು ಸೂಸೈಡ್ ಮಾಡ್ಕೊಳ್ಳೋದೆ ಸರ್. ಎಲ್ಲ ಕನ್ಫರ್ಮ್ ಆಗೋವರೆಗೂ ಯಾರ ಹತ್ರನೂ ಶೇರ್ ಮಾಡಬೇಡ್ರಿ. ಸರಿ ರೀ, ಮಾಡ್ತೀನಿ.